ಪ್ರತಿ ದಿನ ಬೆಂಗಳೂರಿಗೆ ಎಷ್ಟು ಜನಸಾಗರ ಬರುತ್ತೆ, ನೂರಾರು ಕನಸುಗಳನ್ನು ಹೊತ್ತು. ಇದರ ಮಧ್ಯೆ ಆ್ಯಸ್ ಅ ಬೆಂಗಳೂರಿಯನ್ ಬಹಳಷ್ಟು ಜನ ಕೇಳೋ ಪ್ರಶ್ನೆ, ಬೆಂಗಳೂರು ತನ್ನ ಅಸ್ಮಿತೆ ಕಳ್ಕೊಂಡ್ಬಿಡುತ್ತಾ ಹೋಗ್ತಾ ಹೋಗ್ತಾ, ತನ್ನ ಆ ಕಲ್ಚರಲ್ ಪ್ರೈಡ್ ಏನಿದೆ ಅದನ್ನು ಕಳ್ಕೊಂಡ್ಬಿಡುತ್ತಾ ಅಂತ. ಯಾಕಂದರೆ ನಾನು ಬಹಳಷ್ಟು ಜನ ಇವತ್ತಿನ ತಂದೆ ತಾಯಿಗಳನ್ನ ಬೆಂಗಳೂರಲ್ಲಿರೋರನ್ನೇ ನೋಡ್ತಾ ಇದ್ದೀನಿ. ಕನ್ನಡ ಮಾತಾಡಿದ್ರೆ ಅವರಿಗೆ ಅಪರಾಧ. ಮಕ್ಕಳು, ನೀನು ಕನ್ನಡ ಹೆಂಗೆ ಮಾತಾಡ್ತಿದ್ಯಾ, ಯು ಶುಡ್ ಟಾಕ್ ಇನ್ ಇಂಗ್ಲೀಷ್ ಅಂತ ಹೇಳ್ತಾರೆ. ಆ್ಯಂಡ್ ಪೂಜೆ ಕೂರಿಸ್ಕೊಳ್ಳಲ್ಲ. ಐ ಡೋಂಟ್ ನೋ, ಅದೇ ಹೇಳಿದ್ದು, ಅದೆಲ್ಲ ಲೋ ಸೆಲ್ಫ್ ಎಸ್ಟೀಮ್ ಇಂದಾನೇ ಬರ್ತಾ ಇರೋದು. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಕಲ್ಚರ್ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ ಮಕ್ಕಳಿಗೆ. ಎಲ್ಲೋ ಒಂದು ಕಡೆ ಅದು ಕಳೆದು ಹೋಗ್ತಾ ಇದೆ. ಸೊ ಜನರಲಿ ಜನ ಕೇಳುವಂಥದ್ದು ಬೆಂಗಳೂರಿನ ಅಸ್ಮಿತೆ ಹೊರಟೋಗುತ್ತಾ ಅಂತ. ಹೊರಟೋಗಲ್ಲ, ಇಷ್ಟು ಬೇಗ ಅಂತೂ ಖಂಡಿತ ಹೊರಟೋಗಲ್ಲ. ಇನ್ನೂ ಚೇಂಜ್ ಆಗತ್ತೆ ಖಂಡಿತ. ಹೋಗಬಾರ್ದು ಅಂದರೆ ನಾವು ಇದರ ಎಚ್ಚರಿಕೆ ಅಂದರೆ ದ ಮೊಮೆಂಟ್ ವಿ ಆರ್ ಅವೇರ್. ಈಗಾಗಲೇ ನಾನು ಈ ಹಬ್ಬವನ್ನು, ಕಲ್ಚರೋತ್ಸವವನ್ನು ಅದೇ ಎಲ್ಲರೂ ಸೇರಿಸ್ಕೊಂಡು ಮಾಡಿದಾಗ ಎಲ್ಲಿ ವೆನ್ಯೂ ಇರಬೇಕು ಅಂತ ಸುಮಾರು ಜನ ಕೇಳಿದ್ರು. ಸೊ ರವಿಚಂದ್ರನ್ ಅವರು ಬೆಂಗಳೂರು BLR ಹಬ್ಬ ಅವ್ರ ಕಡೆ, ರವಿ ಹೇಳಿದರು, ವಸಂತಿ, ವೈ ಡೋಂಟ್ ಟು ಟೇಕ್ ಸೌತ್ ಬ್ಯಾಂಗ್ಳೂರಲ್ಲಿ ಯುವಕ ಸಂಘ, ಅಲ್ಲೂ ನಿಮ್ಮ ಸೇಮ್ ಉತ್ಸವವನ್ನು ಮಾಡ್ಬೋದಲ್ಲ. ಸೌತ್ ಬೆಂಗಳೂರಲ್ಲಿ ಕಲ್ಚರ್ ಆಲ್ರೆಡಿ ಸರ್ಪ್ಲಸ್ ಇದೆ. ನಾನು ಏನಲ್ಲಿ ಹೋಗಿ ಕಲ್ಚರ್, ನೀವು ಭಾಳ ಕನೆಕ್ಷನ್ ಇಟ್ಕೊಳ್ಳಿ ಅಂತ ನಾನು ಹೇಳ್ಕೊಂಡು, ನಾನು ಯಾರು, ಹೂ ಆಮ್ ಐ ಆ್ಯಕ್ಚುಲಿ ಅಲ್ಲಿ? ಅಂದರೆ ಕಾವೇರಿಗೆ ಬಿಸ್ಲೇರಿ ತೊಗೊಂಡು ಹೋಗೋ ಹಾಗೆ ಸಮಾಚಾರ ಅದು. ಐ ವಾಂಟ್ ಟು ಡೂ ಇಟ್ ಇನ್ ಅ ಪ್ಲೇಸ್, ಐ ಮೀನ್ ಐಡಿಯಲಿ, ಇನ್ನೂ ಅಷ್ಟು ಧೈರ್ಯ ಬಂದಿಲ್ಲ, ಸರ್ಜಾಪುರ, ಬೆಳಂದೂರು, ಕೋರಮಂಗ್ಲ, ಅಲ್ಲಿ ಬೇಕಾಗಿದೆ. ಎಷ್ಟೋ ಜನ ನಮ್ಮ ಫ್ರೆಂಡ್ಸ್, ಒಬ್ರು ರೇಖಾ ತಂತ್ರಿ ಅಂತ ಒಬ್ರು, ಅವ್ರು ಹೇಳ್ತಾರೆ, ನಾವು ಎಲ್ಲೋ ಒಂದು ಕಡೆ ಒಂದೊಂದು ಸಲ ನಮ್ಮೂರಲ್ಲೇ ಇದ್ದೀವ ನಾವು. ನಾನು ಮಲ್ಲೇಶ್ವರದ ನಮ್ಮ ಅಜ್ಜಿ ಮನೆ, ಎಸ್ಪೆಷಲಿ ನಾನು ಸ್ವಲ್ಪ ನಾರ್ತ್ ಬೆಂಗಳೂರು ಯಲಹಂಕದ ಕಡೆ ಇದ್ದೆ. ಆವಾಗ ರೇಡಿಯೋ ಸಿಟಿಯಲ್ಲಿ ರೇಡಿಯೋ ಸ್ಟೇಷನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ದಿನ ಹೇಳಿದೆ, ಮಲ್ಲಿಗೆ ಹೂವು ಮುಡ್ಕೋಬೇಕು, ಯಾವಾಗಲೂ ಜಡೆ ಹಾಕ್ಕೊಳ್ಳೋದು, ಸೊ ಈವನ್ ದಿಸಿಂಗ್ ನಮ್ಮ ತಾಯಿ ಶಿ ವುಡ್ ಪುಟ್ ಪ್ಲೇಟ್ಸ್. ಅದನ್ನು ಮಲ್ಲಿಗೆ ಹೂವು ನಾವು ರೆಸಿಡೆನ್ಸಿ ರೋಡಲ್ಲಿ ಇದ್ದಿದ್ದು ಆಫೀಸ್ ಹುಡ್ಕೊಂಡು ಹೋಗಿದ್ದಾರೆ ನಮ್ಮ ಕೊಲೀಗ್ಸು. ಕೋರಮಂಗ್ಲ ಸಿಕ್ಕಿಲ್ಲ, ಇದಕ್ಕೆ ಐ ಸೆಡ್, ವಾಟ್, ಐ ಆಮ್ ನಾಟ್ ಆಸ್ಕಿಂಗ್ ಫಾರ್ ಡೈಮಂಡ್ ಪ್ಲಾಟಿನಮ್, ಜಸ್ಟ್ ಮಲ್ಲಿಗೆ ಹೂವು. ಸೊ ಭಾಳ ಸಾಧಾರಣವಾಗಿ ದೇವಸ್ಥಾನದ ಆಚೆ ಕಟ್ತಾ ಇರ್ತಾರೆ, ಮೆಜೆಸ್ಟಿಕ್ ಕಡೆ ಇದೆಲ್ಲ. ವೇರ್ ಇಸ್ ಇಟ್ ಗಾನ್, ವೇರ್ ಇಸ್ ಇಟ್ ಡಿಸಪಿಯರ್ಡ್? ಯಾಕಂದ್ರೆ ಬಳಸೋರ ಸಂಖ್ಯೆ ಇದು. ಸೊ ಆ ಕಲ್ಚರ್, ದಟ್ ಇಸ್ ವೈ ಐ ಕೀಪ್ ಆನ್ ಸೇಯಿಂಗ್, ಕಲ್ಚರ್ ಅನ್ನೋದು ಬರೀ ಅಥವಾ ಭಾಷೆ ಅನ್ನೋದು ಇಟ್ಸ್ ನಾಟ್ ಅನ್ ಐಸೋಲೇಷನ್ ದ್ವೀಪ ಅಲ್ಲ, ಅದು ಸಂಗಮ ಅನ್ನೋದಕ್ಕೇ ನಾನು ಹೇಳ್ತಾ ಇರೋದು. HSR ಲೇಔಟ್ ಅಲ್ಲಿ ಎಷ್ಟು ಜನ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಶಾಂತಿ ತುಮ್ಮಲ ಅಂತ ಒಬ್ರು ಡಾಕ್ಟ್ರು, ಅವರು ವೇಸ್ಟ್ ಕಂಪೋಸ್ಟಿಂಗ್, ಫ್ಯಾಂಟಾಸ್ಟಿಕ್ ಕಮ್ಯುನಿಟಿ. ನಮ್ಮ ವಾಣಿಮೂರ್ತಿ ಅವರು ಇರೋ ಹಾಗೆ ಅವರು ಕೂಡ. ನಾನು ಹೇಳಿದೆ, ನೋಡಿ HSR ಲೇಔಟ್ಗೆ ನಾನು ಒಂದೇ ಶರ್ತಲ್ಲಿ ಬರೋದು, ಅವ್ರು ತುಂಬ ಪ್ರೀತಿಯಿಂದ ಕರೆದ್ರು, ನಿಮ್ಮಲ್ಲಿ ಬೆಣ್ಣೆ ದೋಸೆ ಸಿಗುತ್ತೆ. ಏನು ವಸಂತಿ ನೀವು ಹೀಗೆ ಹೇಳಿಬಿಟ್ರೆ, ನಾವೇನು, ಐ ಸೆಡ್ ಇಲ್ಲ, ಆಥೆಂಟಿಕ್ ಸಿಗುತ್ತೆ. ಒಂದು ಕಡೆ ಎಲ್ಲ ಚರ್ಚೆ ಮಾಡಿ ಅಲ್ಲಿದೆ ಅಂತ ಎಲ್ಲೋ ಒಂದು 2 ಕಡೆ ಅವರು ಇದು ಮಾಡಿದ್ರು. ಐ ಸೆಡ್, ಸಿ, ಇಟ್ಸ್ ನೈಸ್, ಬೇರೆ ಬೇರೆ ಊರಿಂದ, ಇವಾಗ ಲಂಡನ್, ವೆನ್ ಯು ಟ್ರಾವೆಲ್ ಔಟ್ಸೈಡ್ ದ ಕಂಟ್ರಿ, ಈ ಥರ ಇಂಟರ್ನ್ಯಾಷನಲ್, ಪ್ಯಾರಿಸ್ ಅಥವಾ ಈವನ್ ಲಂಡನ್ ತೊಗೊಂಡ್ರೆ, ಇಟ್ ಈಸ್ ಅ ಮೆಲ್ಟಿಂಗ್ ಪಾಟ್. ಇಟ್ಸ್ ನಾಟ್ ಜಸ್ಟ್ ಬ್ರಿಟಿಷ್, ಬಟ್ ಮಲ್ಟಿಪಲ್, ಈವನ್ ಇಂಡಿಯನ್ ಫುಡ್ ಇಸ್ ಸೋ ಗುಡ್ ಇನ್ ಲಂಡನ್. ಸೊ ಐ ಲೈಕ್ ಇಟ್ ದಟ್ ನಮ್ಮೂರಲ್ಲಿ ಒಂದು ವಿಶ್ವಮಾನವ ಅಂತ ಕುವೆಂಪು ಅವರು ಹೇಳಿದ ಹಾಗೆ ವಿಶ್ವದ ಇನ್ಫ್ಲೂಯೆನ್ಸಸ್ ತುಂಬ ಇದೆ. ಬಟ್ ಅಗೇನ್ ವಿ ಹ್ಯಾವ್ ಟು ಕಾನ್ಷಿಯಸ್ಲಿ, ಇವಾಗ ತುಳುನಾಡು ಉತ್ಸವ ಅಂತ ಇತ್ತು, ತುಳು ಊಟ, ಅದು ಕಾಂತಾರ ಎಲ್ಲ ಆದಮೇಲೆ ಭಾಳಷ್ಟು ಪಾಪ್ಯುಲರ್ ಆಗಿದೆ. ಸೊ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ, ಕಳೆದು ಹೋಗಬಾರ್ದು ಅಂದರೆ ನಾವು ಅದನ್ನು ಜೀವಂತವಾಗಿ ಹೇಗಿಡೋದಕ್ಕೆ ಸಾಧ್ಯ, ನಮ್ಮ ಮಕ್ಕಳನ್ನ ಇದ್ರ ಜೊತೆಗೆ ಅದನ್ನು, ಆ ಅನುಭವಗಳಿಗೂ, ಒಂದು ಸಿರ್ಸಿ ಕಡೆ ಹೋಗಿ ಇದು ಯಕ್ಷಗಾನ ನೋಡ್ಕೊಂಡು ಬರೋಣ, ಕರಾವಳಿ ಕಡೆ ಹೋಗಿ ಉಡುಪಿ, ಇದೆಲ್ಲ ಲೆಟ್ಸ್ ಗೋ ಆ್ಯಂಡ್ ಸಿ. ಸೊ ದಟ್ ನೀವು ಪ್ಲೀಸ್ ಗೋ ಟು ಪ್ಯಾರಿಸ್, ಬಟ್ ಆಲ್ಸೋ ಗೋ ಟು ಪುತ್ತೂರ್. ಸೊ ದಿಸ್ ಕೈಂಡ್ ಆಫ್ ಕಾಂಬಿನೇಷನ್ ನಮ್ಮ ಮಕ್ಕಳಿಗೆ ಮಲ್ಟಿಪಲ್ ಎಕ್ಸ್ಪೋಜರ್. ನಾನು ವೆನ್ ಐ ವಾಸ್ ಯಂಗ್ ಕರ್ನಾಟಿಕ್ ಮ್ಯೂಸಿಕ್ ಕಲಿತಾ ಇದ್ದೆ. ಚೆನ್ನೈಯಲ್ಲಿರೋ ಕಾರಣಕ್ಕೆ ಮೈ ಅಜ್ಜಿ ಅವರು ನನ್ನನ್ನು ಹಾಕಿದ್ರು. ಅಲ್ಲಿ ಹೋದಾಗ UP ಕಡೆ ಐ ಆಲ್ಸೋ ಸ್ಟಾರ್ಟೆಡ್ ಲಿಸ್ನಿಂಗ್ ಟು ಗಜಲ್ಸ್. ಸೊ ಟುಡೇ ಐ ಡೂ ಬೋತ್. ಸೊ ಹೌ ಡು ವಿ ಮೇಕ್ ಶ್ಯೂರ್ ಬೆಂಗಳೂರಿನ ಅಸ್ಮಿತೆ ಕಳೆದು ಹೋಗದೆ ಇರಬೇಕು ಅಂದರೆ, ಈ ರೀತಿಯ ಯಾರ್ಯಾರು ನೀವಾಗಿ ಮಾಡೋಕ್ಕಾದ್ರೆ ಸಾಧ್ಯ, ಫೈನ್, ಗ್ರೇಟ್. ನೀವು ಮಾಡಲಿಲ್ಲ ಅಂದರೆ ಮಾಡೋರ್ಗೆ ಸಪೋರ್ಟ್ ಮಾಡಿ. ಓಕೆ. ಪುಸ್ತಕಗಳು, ಇವಾಗ ಸೋ ಮೆನಿ ಬುಕ್ ಬ್ರಹ್ಮ ಥರ ಫೆಸ್ಟಿವಲ್ಸ್ ಎಲ್ಲ ಬಂದಾಗ, ಆ ಕನ್ನಡದ
ಪಬ್ಲಿಷಿಂಗ್ ಆಥರ್ಸ್ ಅವ್ರನ್ನ ಹೋಗಿ ಕೇಳಿ, ಕವಿ ಸಮ್ಮೇಳನದಲ್ಲಿ ಹೋಗಿ ಕೂತ್ಕೊಳ್ಳಿ, ಹಾಡುಗಳನ್ನು ಒಳ್ಳೊಳ್ಳೆ ಪಿಕ್ಚರ್ಸ್ ಬಂದಾಗ ಜಯಂತ್ ಕಾಯ್ಕಿಣಿ ಅವ್ರ ಥರ ಅವರು ಬರೆಯೋ ಒಂದು ಇದಕ್ಕೆ ಆಗಲಿ, ಪ್ಲೀಸ್ ಎಂಕರೇಜ್, ನಾಟ್ ಜಸ್ಟ್ ಎಂಕರೇಜ್ ಅಂದರೆ ಟೋಕನಿಸಮ್ಗಲ್ಲ, ಬಿ ಅ ಪಾರ್ಟ್ ಆಫ್ ಆರ್ ಓನ್ ಊರಿನ ಇತಿಹಾಸ, ಕಲ್ಚರ್, ಕ್ವಿಝೀನ್, ಬ್ರೇಕ್ಫಾಸ್ಟ್ ಎಲ್ಲ. ಸೊ ಮೇಕ್ ಯೋರ್ ಚಿಲ್ಡ್ರನ್, ಮುಂದಿನ ಪೀಳಿಗೆಗೆ, ದಟ್ ದಿಸ್ ಇಸ್ ಆಲ್ಸೋ ಆಬ್ಸಲ್ಯೂಟ್ಲಿ ಜಸ್ಟ್ ಎಸ್ ಕೂಲ್ ಆ್ಯಂಡ್ ಜಸ್ಟ್ ಎಸ್ ಗ್ರೇಟ್. ವಂಡರ್ಫುಲ್. ಈಗ ಕೊನೆಯದಾಗಿ ಒಂದು 2-3 ಪ್ರಶ್ನೆ ಕೇಳಿಬಿಡ್ತೀನಿ. ದಿ ಬೆಸ್ಟ್ ಫುಡ್ ಎಲ್ಲಿ, ಊಟ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಮನೆಗಳು ಹೇಳುವಂಗಿಲ್ಲ ಅಲ್ಲ, ಅಥವಾ ಹೋಟೆಲ್ಲೇ ಆಗಬೇಕಾ, ಅಥವಾ ಮನೆಗಳಲ್ಲಿ ಊಟ ಮಾಡೋದು ಅದು ಆಬ್ವಿಯಸ್, ಬಟ್ ಹೋಟೆಲ್ಸ್ ಯಾವುದು? ಒಳ್ಳೆ ಬೆಣ್ಣೆ ದೋಸೆ, ಒಳ್ಳೆ ಊಟ ಯಾವುದು ಅನ್ಸುತ್ತೆ? ಇದನ್ನ ನಾನು ಒಂದ್ಸಲ ಈಗ ಸ್ವಲ್ಪ ಒಂದು 2-3 ತಿಂಗಳ ಹಿಂದೆ ಒಂದು ಶೋ ಅಲ್ಲಿ ಹೇಳಿರೋದ್ರಿಂದ ನಾನು ನೆಕ್ಸ್ಟ್ ಚಾಯ್ಸ್ಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ಫಾರ್ ಎಕ್ಸಾಂಪಲ್ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳಿದಾಗ ನಾನು ಹೇಳಿದ್ದೆ ನವ್ಯ ಸಮ್ರಾಟ್ ಬೋಂಡಾ ಸೂಪ್ ಅಂತ ಹೇಳಿದ್ದೆ. ಬಿಕಾಸ್ ನಾವು ಸುಮಾರು ಜನ ಫ್ರೆಂಡ್ಸ್ ಅಲ್ಲಿ ಹೋಗಿ ಸಂಜೆ ಹೊತ್ತು ಹೋದಾಗ ಬಿಸಿ ಫ್ರೆಶ್ ಆಗಿ ಕೊಡ್ತಾರೆ, ಆ ಕಾಫಿ ಇದು ಆ ಥರದ್ದೆಲ್ಲ. ಬಟ್ ನಮ್ಮ ಉಡುಪಿ ಶ್ರೀಕೃಷ್ಣ ಭವನ್ ಮೆಜೆಸ್ಟಿಕ್ ಅಲ್ಲಿ ಇನ್ಫ್ಯಾಕ್ಟ್ ಅಲ್ಲೇ ಒಂದು ಕಲ್ಚರ್ ಊಟದ ಇದು ಅಂತ ಬೇರೆ ಸಂವಾದನೆ ನಾವು ನಡೆಸಿದ್ವಿ. ಬಿಕಾಸ್ ಅದು 100 ವರ್ಷದ ಹಳೆಯ ಹೋಟೆಲ್. ನಮ್ಮ ವಿದ್ಯಾರ್ಥಿ ಭವನ್ ಇನ್ನು ಹಳೆಯ ಹೋಟೆಲ್, ಐ ಡೋಂಟ್ ನೋ ಹೌ ಓಲ್ಡ್ ಇಟ್ ಇಸ್. ಬಟ್ ಈ ರೀತಿ ಒಂದು ಉಡುಪಿ ಶ್ರೀಕೃಷ್ಣ ಭವನಲ್ಲಿ ಬಾದಾಮ್ ಹಲ್ವಾ, ಅಂದರೆ ಇಟ್ಸ್ ಜಸ್ಟ್ ಬಾಯಲ್ಲಿ ಆ ರುಚಿ ಇನ್ನೂ ಇರುತ್ತೆ. ಇದು ಬಂದಾಗ ಪೂರ್ತಿ ಊಟ ಮಧ್ಯಾಹ್ನ ಸಂಜೆದ ಊಟ. ನಳಪಾಕ ಅಂತ ನವರಂಗ್ ಕಡೆ ಇದೆ, ನಳಪಾಕದ ಉತ್ತರ ಕರ್ನಾಟಕದ ಊಟ. ನನ್ಗನ್ಸತ್ತೆ ಬೆಂಗಳೂರನ್ನ ಒಂದು ಸ್ಯಾಡ್ ಪಾರ್ಟ್, ಹೇಗೆ ನನಗೆ ಇಳ್ಕಲ್ ಸೀರೆ ಬೆಂಗಳೂರಲ್ಲಿ ಸಿಗ್ತಾ ಇರಲಿಲ್ವೋ, ನಿಜವಾದ ಅಥೆಂಟಿಕ್ ಇದು. ಅದಕ್ಕೆ ನಾನು ಬಾಗಲಕೋಟ್ಗೆ ಹೋದಾಗ ನನ್ನ ಫ್ರೆಂಡ್ ಒಬ್ಬರು ನನಗೆ ಗಿಫ್ಟ್ ಮಾಡಿದ್ರು, ನನ್ನ ತವ್ರ ಮನೆ ಬಾಗಲಕೋಟೆ ಅಂತ ಹೇಳಿ. ನಾವು ಅಫ್ಕೋರ್ಸ್ ದೆರ್ ಆರ್ ಅ ಫ್ಯೂ ಇಳ್ಕಲ್ ಸ್ಟೋರ್ಸ್ ಬೆಂಗಳೂರಲ್ಲಿ. ವೃಂದಾ ಶೇಖರ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅದೇ ರೀತಿ ಕನ್ನಡದ ಒಂದು ಆಥೆಂಟಿಕ್ ಊಟ, ಕ್ವಿಝೀನ್ ಅಂದರೆ ಇವಾಗ ಫೈನ್ ಡೈನಿಂಗು ಇರಬೇಕು ಅಂದರೆ ಬಹಳ ಸಣ್ಣ ಸಣ್ಣ ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ ಜೆ ಪಿ ನಗರದ ಕಡೆ ಇದು ಕಡೆ ಎಲ್ಲ ಇದೆ ಮೆಸ್. ಬಟ್ ಐ ಫೀಲ್ ವಿ ಶುಡ್ ಹ್ಯಾವ್, ಬೇರೆ ಊರಿಂದ ಆಚೆ ಬಂದಾಗ ಅವ್ರಿಗೂ ಫೈನ್ ಡೈನಿಂಗ್ ಮಾಡುವಂಥ ಒಂದು ಜಾಗ ಇರಬೇಕು, ಟ್ರೆಡಿಷನಲ್ ಊಟ, ಸಾಂಪ್ರದಾಯಿಕ ಊಟ ಇರಬೇಕು ಅಂತ. ಬಟ್ ನನಗೆ ನಳಪಾಕದ ಊಟ ಇಷ್ಟ. ಅದು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ, ಸೊಗಡು ಅಂತ ಆ ಕಡೆ ಒಂದು ಬಂದಿದೆ. ಐ ಆಮ್ ಸೋ ಥ್ಯಾಂಕ್ಫುಲ್. ಇವಾಗೆಲ್ಲ ಸದ್ಯ ಹೆಸರುಗಳು ಕೂಡ ಸ್ವಲ್ಪ ಯೋಚನೆ ಮಾಡಿ ಇಡ್ತಾ ಇದ್ದಾರೆ ಈಗ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಭಾವನಾ, ಐ ರಿಯಲಿ ಬಿಲೀವ್ ಆಸ್ ಅ ಸೋಷಿಯಲ್ ಕಾಮೆಂಟೇಟರ್, ಆಸ್ ಅ ಜರ್ನಲಿಸ್ಟ್, ಆಸ್ ಅ ಸಿಟಿಸನ್, ದಟ್ ಯಾವಾಗ ಅಲಾರ್ಮ್ ಅಥವಾ ಒಂದು ಕಳೆದು ಹೋಗ್ತಾ ಇದೆ ಅನ್ನೋ ಸ್ಥಿತಿ ಬರೋವಾಗ ಜನ ದೇ ಬಿಕಮ್ ಅಲರ್ಟ್. ಅದು ಎಷ್ಟೋ ಕಳ್ಕೊಂಡ್ಬಿಟ್ಟಿರ್ತೀವಿ ಅಷ್ಟರೊಳಗಡೆನೆ. ದಟ್ ಈಸ್ ಅ ಸ್ಯಾಡ್ ಪಾರ್ಟ್. ಅವರಿದ್ರು, ನಾವು ಅವ್ರನ್ನ ಗುರುತಿಸ್ಲಿಲ್ಲ, ಅವ್ರು ಹೋದ್ಮೇಲೆ ಅವ್ರಿಗೆ ಅವಾರ್ಡ್ ಕೊಟ್ಟಿದ್ದೇನೋ, ರೈಟ್, ಅವರು ಇಷ್ಟೆಲ್ಲ ಕೆಲಸ ಮಾಡಿದ್ರು. ಬಟ್ ಒನ್ ಆಫ್ ಮೈ, ಐ ರಿಮೆಂಬರ್, ಪ್ರಗತಿ ಹೆಬ್ಬಾರ್ ಅಂತ ಅವ್ರ ಹೆಸರು, ನನಗೆ ಪರಿಚಯ ಅವರು. ನಾನು ಹೇಳಿದೆ, ನಿಮ್ಮ ಮಕ್ಕಳನ್ನ ಎಲ್ಲಿ ಓದಿಸ್ತಾ ಇದ್ರೆ? ಪುಟಾಣಿ ಮಗಳು, ಐ ಥಿಂಕ್ 5-6 years. ಸೊ ಶಿ ಸೆಡ್, ಐ ವಾಸ್ ವೆರಿ ಪರ್ಟಿಕ್ಯುಲರ್. ಹಾಗೆಯೇ ವಸಂತ್ ಶೆಟ್ಟಿ ಅಂತ ಮುಂದೆ ಬನ್ನಿ ಪಾಡ್ಕಾಸ್ಟ್ ಅಂತ, ಅವರು ಈಸ್ ಅ ಫೌಂಡರ್. ಅವರೂ ಅಷ್ಟೇ, ಫಸ್ಟು ಫ್ಯೂ ಇಯರ್ಸ್ ನಮ್ಮ ಮಕ್ಕಳಿಗೆ ಕನ್ನಡದಲ್ಲೇ ನಾವು ಶಿಕ್ಷಣ ಕೊಡಬೇಕು ಅಂತ ನಮಗೆ ಆಸೆ. ಸೊ ನೇಸರ ಅಂತ ಏನೋ ಒಂದು ಸ್ಕೂಲ್ ಇದೆ ಅಂತ ಅನ್ಸುತ್ತೆ, ಐ ಡೋಂಟ್ ನೋ. ಬಟ್ ಈ ರೀತಿ ಕೂಡ ಸ್ಕೂಲ್ಸ್, ಎಜುಕೇಷನ್ ಸಿಸ್ಟಮ್ ವಿಚ್ ಇಸ್ ಗಿವಿಂಗ್ ದಟ್ ಫೌಂಡೇಶನ್, ಬೇಸಿಕ್ ಫೌಂಡೇಶನ್. ಆಮೇಲೆ ನೀವು ಎಷ್ಟು ಜನ ನಾವು ನೋಡಿಲ್ಲ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಇದಾಗಿ ಇವತ್ತು ವರ್ಲ್ಡ್ ಲೆವೆಲಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಗ್ಲೋಬಲ್ ಇದರಲ್ಲಿ. ಬಟ್ ಜೊತೆಗೆ ಐ ಆಮ್ ನಾಟ್ ಸೇಯಿಂಗ್ ಬರೀ ಕನ್ನಡ ಅಥವಾ ಬರೀ ತಮಿಳ್ ಹಿಂದಿ ಅಂತ ಹೇಳ್ತಾ ಇಲ್ಲ, ಬಟ್ ದಟ್ ಫೌಂಡೇಶನ್ ಹ್ಯಾಸ್ ಟು ಕಮ್ ಫ್ರಮ್ ಅಸ್, ಪೋಷಕರು. ಸೊ ನಿಮ್ಮ ಒಳ್ಳೆ ಊಟದ ಪ್ರಶ್ನೆನೂ ನನಗದೇನೆ. ವಿ ಹ್ಯಾವ್ ಟು encourage and make sure we support such initiatives. Okay. So Nalapaka I think is okay. ಬೆಂಗಳೂರು ವೈಬ್ಸ್ ಯಾವ ಭಾಗದಲ್ಲಿ ಹೆಚ್ಚು?
ನೋಡಿ ಇವಾಗ ಕಾಂಟ್ರವರ್ಸಿ ಬರುತ್ತೆ ಬಿಕಾಸ್ ಅಲ್ಲ, ಐ ನೋ ದ ಆನ್ಸರ್. ನೀವು ಹೇಳೋದು ನನಗೆ ಗೊತ್ತಿದೆ ಅನ್ಸುತ್ತೆ. ಅದೇ ಆನ್ಸರ್ ಗೊತ್ತಿದೆ ಅಂತ ನೀವು ಹೇಳಿದ್ರೆ ಬರೀ ಒಂದ್ ಜಾಗ ಅಂತ ನಿಮ್ಮ ಅಲ್ಲ ಫಸ್ಟ್ ಹೀಗೆ ಮಾಡೋಣ, ನೀವು ಹೇಳಿ ಆಮೇಲೆ ಇಲ್ಲ ನಾನು ಹೇಳಲ್ಲ ನೋಡಿ ಯಾವಾಗ್ಲೂ ಏನೋ ವಿವಿಪುರಂ ಅಥವಾ ಸೌತ್ ಬೆಂಗಳೂರ್ನೇ ಫಸ್ಟ್ ರ್ಯಾಂಕ್ ತಗೊಂಡು ಹೋಗೋದು, ಫಸ್ಟ್ ಪ್ರೈಸ್ ಯಾವಾಗ್ಲೂ ಸೌತ್ ಬೆಂಗಳೂರು ತಗೊಂಡು ಹೋಗುತ್ತೆ. ನಾನ್ ಕೊಡಲ್ಲ ಫಸ್ಟ್ ಪ್ರೈಸ್. ಯಾವ ಭಾಗಕ್ಕೆ? ಸರಿ, ಸ್ವಲ್ಪ ವೆಸ್ಟ್ ನಾರ್ತ್ಗೆ ಬರೋಣ. ತೀರಾ ಐ ಆಮ್ ನಾಟ್ ಗೋಯಿಂಗ್ ವಿದ್ಯಾರಣ್ಯಪುರದ ಕಡೆ ಆ ಥರ ಎಲ್ಲ ಹೋಗ್ತಾ ಇಲ್ಲ, ಮತ್ತಿಕೆರೆ ಅದೆಲ್ಲ. ಬಟ್ ಶೇಷಾದ್ರಿಪುರಂ, ಪಾಪ ಶೇಷಾದ್ರಿಪುರಂಗೆ ಮಾತ್ರ ಯಾವತ್ತೂ ಜಾಸ್ತಿ ಹೆಸರೇ ಬರೋಲ್ಲ. ಮಲ್ಲೇಶ್ವರದ ಪಕ್ಕದಲ್ಲೇ ಇದೆ, ಬಟ್ ಆಲ್ವೇಸ್ ಏನೋ ಇವಾಗ ಟಾಪರ್ ನಮ್ಮ ಕಸಿನ್ ಅಥವಾ ದಿಸ್ ಥಿಂಗ್ ಇಸ್ ಸ್ಕೂಲ್ ಟಾಪರ್ ಅಂತ ಇಟ್ಕೊಳ್ಳಿ, ಬೇರೆಯವರು 90% ಇದ್ರೂ ಅವ್ರು ಯಾರು ಅವ್ರಿಗೆ ಅಷ್ಟು ಬೆನಿಟ್ ಸಿಗೋಲ್ಲ. ಸೊ ಮೈ ವೋಟ್ ದಿಸ್ ಟೈಮ್ ವಿಲ್ ಬಿ ಫಾರ್ ಶೇಷಾದ್ರಿಪುರಂ. ಬಿಕಾಸ್ ಶೇಷಾದ್ರಿಪುರಂ ಅಲ್ಲಿ ಎಷ್ಟೊಂದು ಒಳ್ಳೆ ಬೆಂಗಳೂರು ವೈಬ್ ಇದೆ. ಎಸ್ಪೆಷಲಿ ಇದು ಉಮೇಶ್ ದೋಸೆ ಪಾಯಿಂಟ್ ಅಲ್ಲಿ ಆ ಒಂದು ಇದರಲ್ಲೇನೆ ಈ ಕಡೆ ಏನು ಹರಿ ಸ್ಯಾಂಡ್ವಿಚ್, ಆಮೇಲೆ ಏನೋ ಇನ್ನೊಂದು ಪುಳಿಯೋಗರೆ, ಇನ್ನೊಂದು ಒಂದು ಬೆಂಗಳೂರು ಚಾಟ್ದು ಗುಲ್ಲೂಸ್ ಚಾಟ್ ಇತ್ತು. ಸೊ ಶೇಷಾದ್ರಿಪುರಂನ ಇವತ್ತಿನ ಒಂದು ಇದರಲ್ಲಿ ಐ ಹ್ಯಾವ್ ನೆವರ್ ಹರ್ಡ್ ಎನಿಬಡಿ ಮೆನ್ಷನ್ ಇಟ್. ಸೊ ಐ ವಿಲ್ ಬಿ ಮೈ ವೋಟ್ ಬೆಂಗಳೂರು ವೈಬ್ಗೆ ಶೇಷಾದ್ರಿಪುರಂ. ಬಿಟ್ರೆ ನನ್ನ ಫೇವ್ರೆಟ್ ಏರಿಯಾ ಏನು ಗೊತ್ತಾ? ಮೆಜೆಸ್ಟಿಕ್. ಕರೆಕ್ಟ್, ಮೆಜೆಸ್ಟಿಕ್. ಪಾಪ ಮೆಜೆಸ್ಟಿಕ್ ಥಿಯೇಟರ್ಸ್ಗಳನ್ನ ಕಳ್ಕೊಂಡ್ಬಿಟ್ಟಿದೆ. ಯಾರು ನೋಬಡಿ ಇವನ್ ಕ್ರೈಡ್ ಆನ್ ದ ಲಾಸ್ ಆಫ್ ಥಿಯೇಟರ್ಸ್. ಅಷ್ಟು ಫಾಸ್ಟಾಗಿ ನಾವು ಪ್ರೋಗ್ರೆಸ್ ಮಾಡ್ತಾ ಇದ್ದೀವಿ. ನೆಟ್ಫ್ಲಿಕ್ಸ್ ಜಮಾನಾದಲ್ಲಿ ವಿ ಡೋಂಟ್ ರಿಯಲೈಸ್ ಮೆಜೆಸ್ಟಿಕ್ ಅನ್ನೋದು ಇಟ್ ವಾಸ್ ಲೈಕ್ ಅ ರಸ. ಇಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್ ವೆನ್ ವಿ ವರ್ ಸೋ ಮಚ್ ಯಂಗರ್. ನಾವು ವಿ ಯೂಸ್ ಟು ಕಮ್ ಟು ಬೆಂಗಳೂರು ಫಾರ್ ಸಮ್ಮರ್ ಹಾಲಿಡೇಸ್. ಅವಾಗ ಕರ್ಕೊಂಡು ಹೋಗ್ತಾ ಇದ್ರು. ನರ್ತಕಿ ಅಂತೆ, ಸಂಗಮ್ ಅಂತೆ, ಇದಂತೆ, ಕಪಾಲಿ ಥಿಯೇಟರ್. ಅಂದರೆ ಅದು ಹೋಗೋದೇ ಒಂದು ಉತ್ಸವ. ದಟ್ ಸಂಭ್ರಮ ವಾಸ್ ಆಫ್ ಇದು. ಇವಾಗ ಐ ಜಸ್ಟ್ ಸಮ್ಟೈಮ್ಸ್ ಗೋ ಟು ಮೆಜೆಸ್ಟಿಕ್ ಆ್ಯಂಡ್ ಐ ಜಸ್ಟ್ ಸಿ ದೀಸ್ ಐ ಸೆಡ್ ವಿ ಕಾಂಟ್ ಟರ್ನ್ ದ ಕ್ಲಾಕ್ ಬ್ಯಾಕ್. ಮುಂದುವರೆಸ್ಬಿಡ್ತೀವಿ. ನಾವೇ ಸಿಂಗಲ್ ಸ್ಕ್ರೀನಲ್ಲಿ ಹೋಗಿ ನೋಡ್ತೀವೋ ಇಲ್ವೋ, ಬಿಕಾಸ್ ವಿ ವಾಂಟ್ ಆಲ್ ದ ಸ್ಪೆಷಲ್ ಎಫೆಕ್ಟ್ಸ್. ಬಟ್ ಮೆಜೆಸ್ಟಿಕ್, ದಿಸ್ ಗಾಯ್ ರೈಟರ್ ಝ್ಯಾಕ್ ಓ ಯಾ ಅನ್ನೋರು, ಹಿಸ್ ಡಿಸ್ಕ್ರೈಬ್ ಮೆಜೆಸ್ಟಿಕ್ ಇನ್ ಅ ವೆರಿ ಗುಡ್ ವೇ ಆ್ಯಂಡ್ ಐ ಟೋಟಲಿ ಅಗ್ರಿ. ಇತ್ತೀಚೆಗೆ ಉತ್ಸವದಲ್ಲಿ ಊಟದ ಜವಾಬ್ದಾರಿ ಸಿಹಿಕೈ ಚಂದ್ರು ಅವರು, ಆಪ್ತ ಗೆಳೆಯರು, ಸಚ್ ಅ ವಂಡರ್ಫುಲ್. ಅವರ ಊಟದ ಕಾರ್ಯಕ್ರಮಗಳನ್ನ ನೋಡೋಕ್ಕೆ ಅಷ್ಟು ಮಜಾ ಬರುತ್ತಲ್ಲ. ಸೊ ಚಂದ್ರು ಅವರ ರೆಫರೆನ್ಸಲ್ಲಿ ನವೀನ್ ಸುರೇಶ್ ಹಿ ಟೇಕ್ಸ್ ಪೀಪಲ್ ಫಾರ್ ಬ್ಯಾಂಗ್ಳೂರ್ ಬ್ರೇಕ್ಫಾಸ್ಟ್ ಅಂತ ಕರ್ಕೊಂಡು ಹೋಗ್ತಾರೆ. ಬ್ಯಾಂಗ್ಳೂರ್ ಎಪಿಕ್ಯೂರ್ ಫೌಂಡರ್ ಅವರು ಸಹ ನಾನು ಹೇಳಿದೆ, ಐ ಸೆಡ್ ನವೀನ್, ಈ ಉತ್ಸವ ಎಲ್ಲ ಆಗೋಗ್ಲಿ, ಪ್ಲೀಸ್ ಮೆಜೆಸ್ಟಿಕ್ ಹೋಗೋಣ. ಅನ್ಎಕ್ಸ್ಪ್ಲೋರ್ಡ್ ಎಲ್ಲ ಬರೀ ಫೇಮಸ್ ಎಲ್ಲ ಒಳ್ಳೆ ಜಾಯಿಂಟ್ಸೇ. CTR ಇರ್ಬೋದು, ವೀಣಾ ಸ್ಟೋರ್ಸು ಅಥವಾ ಬೆಂಗಳೂರು ಕೆಫೆ, ವೆರಿ ಗುಡ್. ಐ ಆಮ್ ನಾಟ್ ರಾಮೇಶ್ವರಂ, ಫೈನ್. ಬಟ್ ಮೆಜೆಸ್ಟಿಕ್ಕಲ್ಲಿರೋ ಇನ್ನೇನು ಉಳ್ಕೊಳ್ಳುತ್ತೋ ಇಲ್ವೋ ಅನ್ನೋ ಒಂದು ಸ್ಥಿತಿಯಲ್ಲಿರೋ ರೆಸ್ಟೋರೆಂಟ್ಸ್ ಇದ್ದಾವೆ. ಏನದು ಗುಂಡಪ್ಪನ ಇದು ಇರ್ಬೋದು, ಮೆಸ್ ಇರ್ಬೋದು, ಬಿರಿಯಾನಿ, ಸಂಪಂಗಿ ಹೋಟೆಲ್, ಯಾ, ಅಥವಾ ಮಲಬಾರ್. ಉಡುಪಿ ಶ್ರೀಕೃಷ್ಣ ಭವನ್ ಅಟ್ ಲೀಸ್ಟ್ ಇಸ್ ಸ್ಟಿಲ್ ಡೂಯಿಂಗ್ ವೆರಿ ವೆರಿ ವೆಲ್. ಸೊ ಬಳೆಪೆಟ್ ಕಡೆ. ಸೊ ಐ ವಾಂಟ್ ಟು ಆ ಕಲ್ಚರೋತ್ಸವದ ನನ್ನ ನೆಕ್ಸ್ಟ್ ಪ್ಲ್ಯಾನ್ ಈ ಜಾಗಗಳಿಗೆ ಹೋಗಿ ಅದರ ಬಗ್ಗೆ ಜನರಿಗೆ ನನ್ನ ಇನ್ಸ್ಟಾಗ್ರಾಮ್, ಸೊ ನಿಮ್ಮ ಕಾರ್ಯಕ್ರಮದ ಮೂಲಕ ಐ ಆಮ್ ಪ್ಲಗಿಂಗ್, ಪ್ಲೀಸ್ ಕಲ್ಚರೋತ್ಸವ ಅನ್ನೋ ಒಂದು ಪೇಜನ್ನು ಜನ ನೋಡಲಿ. culture-OTSAV ಕಲ್ಚರೋತ್ಸವ, ಆಮೇಲೆ ವಸಂತಿ ಹರಿಪ್ರಕಾಶ್ ಇನ್ಸ್ಟಾಗ್ರಾಮ್. ಇದನ್ನ ನೋಡಿದ್ರೆ ನಾನು ಏನೇನು ಡಿಸ್ಕವರಿ ಮಾಡ್ತೀನೋ ಖಂಡಿತ ಜನರಿಗೆ ತಿಳಿಸ್ತೀನಿ. ಸೊ ಬೆಂಗಳೂರು ವೈಬ್ಸ್, ಶೇಷಾದ್ರಿಪುರಂ ಆ್ಯಂಡ್ ಮೆಜೆಸ್ಟಿಕ್. ಓಕೆ, ನಾನು ಇನ್ನೊಂದು ಟಿಪ್, ನೀವು ಅದು ಹೋಗಿದ್ದೀರಾ ಇಲ್ವಾ ಗೊತ್ತಿಲ್ಲ, ಧರ್ಮರಾಯನ ದೇವಸ್ಥಾನದ ಹತ್ರ ಮುದ್ದಣ್ಣ ಮೆಸ್ ಇದೆ. ನಾನು ಕೇಳಿದ್ದೀನಿ, ಹೋಗೇ ಇಲ್ಲ. ಯು ಶುಡ್ ಗೋ. ಓ, ಚೆನ್ನಾಗಿದೆ. ಸೊ ಮೈ ಫೇವ್ರೇಟ್ ಆ್ಯಂಡ್ ಮೈ ಫಾದರ್ಸ್ ಫೇವ್ರೇಟ್. ನಮ್ಮಪ್ಪ ನನ್ನ ಫೇವ್ರೇಟ್. ಅಚ್ಚಾ. ನಾವು 15 ದಿನಕ್ಕೂ ಒಂದು ತಿಂಗಳಿಗೂ ಹೋಗ್ತೀವಿ. ಆ್ಯಂಡ್ ಸ್ಪೆಷಲಿ ಆನ್ ಹಿಸ್ ಬರ್ತ್ಡೇ ಐ ವಿಲ್ ಟೇಕ್ ಹಿಮ್ ದರ್. ಅರೆ, ಯಾವತ್ತು ಅವರ ಬರ್ತ್ಡೇ? ಈಗ ಜಸ್ಟ್ ಮುಗೀತು, January 29th. ಐ ಸಿ. ಸೊ ಮುದ್ದಣ್ಣ ಮೆಸ್ ತುಂಬ ಚೆನ್ನಾಗಿದೆ. ಮೆಸ್ಸಲ್ಲಿ ಏನಾದರೂ ಒಂದು ಐಟಮ್ ಸ್ಪೆಷಲಾ? ವಾಂಗಿಬಾತ್ ಓ, ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಚೆನ್ನಾಗಿರುತ್ತೆ, ದೋಸೆ ಚೆನ್ನಾಗಿರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ಬಟ್ ನನ್ನ ಫೇವ್ರೇಟು ಆ್ಯಂಡ್ ಆಫ್ಕೋರ್ಸ್ ನಮ್ಮ ತಂದೆದು, ಆಮೇಲೆ ಅಲ್ಲಿ ಬರೋ ಜನರು ಎಲ್ಲರದ್ದು ಫೇವ್ರೇಟ್. ಬಟ್ ಇನ್ನೊಂದು ಖುಷಿ ವಿಷಯ ಅವ್ರ ವಿಷಯದಲ್ಲಿ ಅಂದರೆ, ವಯೋವೃದ್ಧರು ಯಾರಾದರೂ ಬಂದರೆ ದೇ ವಿಲ್ ಗಿವ್ ಇಟ್ ಫಾರ್ ಫ್ರೀ. ಓ, ಐ ಸಿ. ಆಮೇಲೆ 10 ವರ್ಷಕ್ಕಿಂತ ಕೆಳಗೆ ಬರೋ ಮಕ್ಕಳಿಗೆ 10 ರೂಪಾಯಿಗೆ ತಿಂಡಿ ಕೊಡ್ತಾರೆ. ಸೋ ನೈಸ್. ಬಹಳ ಖುಷಿ. ಮುದ್ದಣ್ಣ ಮೆಸ್ ತುಂಬ ಚೆನ್ನಾಗಿದೆ.
ನೋಟೆಡ್ ಎಸ್, ದೇವಸ್ಥಾನದಿಂದ ಈ ಕಡೆಗಿದೆ, ತುಂಬಾ ಬ್ರಾಂಚಸ್ ಇದೆ ಅವ್ರದ್ದು. ದೇವಸ್ಥಾನದ ಪಕ್ಕದಲ್ಲೇ ಒಂದಿದೆ. ಬ್ರಾಂಚಸ್ ಎಲ್ಲಿ ಮತ್ತೆ? ಅಂದ್ರೆ ದಾಯಾದಿಗಳು ಮಾಡ್ಕೊಂಡಿರ್ತಾರೆ. ಓ, ಆ ರೀತಿ. ಬಟ್ ಅಲ್ಲೊಂದು ಸಂಧಿ ಬರುತ್ತೆ. ಮೈಸೂರು ಮೈಲಾರಿ ಯಾವ್ದು ಒರಿಜಿನಲ್ ಓಜಿ ಮೈಲಾರಿ ಯಾವ್ದು ಅಂತ, ಓಜಿ ಅಂತ ನಾನು ಹುಡುಕ್ತಾ ಇದ್ದೀನಿ. ಓಕೆ, ಸೊ ನೀವು ತುಂಬಾ ಎಕ್ಸ್ಪ್ಲೋರ್ ಮಾಡ್ತೀರಾ ಅನ್ನೋ ಕಾರಣಕ್ಕೆ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ದಟ್ಸ್ ರಿಯಲಿ ಗುಡ್. ಯಾ.